ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮಾ ಮಾಡ್ತಾ ಇದ್ದೀನಿ. ಇದು ಲಂಚ್ ಬಾಕ್ಸ್ ರೆಸಿಪಿಯಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲು ಗೀ ರೈಸ್ನ ಮಾಡ್ಕೊಳ್ಳೋಣ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನಾನು ತೊಗೊಂಡಿದ್ದೀನಿ. ಬನ್ನಿ, ಯಾವ್ಯಾವ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ವೆಜಿಟೇಬಲ್ ಕುರ್ಮಾ ಹಾಗೆ ಗೀ ರೈಸ್ನ. ನೋಡಿ, ಇಷ್ಟು ಬೇಕಾಗಿರುವ ಪದಾರ್ಥಗಳು. ನಾನು ಮೊದಲು ಗೀ ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಸ್ಟಾರ್ ಹೂವು, ಏಲಕ್ಕಿ, ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಅನಾನಸ್ ಹೂವು, ಹಾಗೆ ಒಂದು 5ರಿಂದ 6 ಗೋಡಂಬಿ ಮತ್ತು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಇದರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿನ ರುಬ್ಕೊಬೇಕು. ಒಗ್ಗರಣೆಗೆ ಈರುಳ್ಳಿ, ಬಾಸುಮತಿ ರೈಸು 1/4 kg, ಇದ್ರ ಜೊತೆಗೆ ಅರ್ಧ kg ರೈಸ್ನ ತೊಗೊಂಡಿದ್ದೀನಿ. ನಾವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು. ಹಾಗೆ 1 ಕಪ್ಪು ಹಾಲು, ಗೀ, ತುಪ್ಪ, ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಷ್ಟು ಸಾಮಗ್ರಿಗಳಿದ್ದರೆ ಸಾಕು, ನಾವು ಗೀ ರೈಸ್ನ ರೆಡಿ ಮಾಡ್ಕೊಬೋದು. ಕುಕ್ಕರ್ ಬಿಸಿಯಾಗಿದೆ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದರ ಜೊತೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಗೀ ರೈಸ್ ಅಂದ ತಕ್ಷಣ ತುಪ್ಪದಲ್ಲೇ ಮಾಡಬೇಕು ಅಂತ ಏನಿಲ್ಲ. ತುಂಬ ಜಾಸ್ತಿ ತುಪ್ಪ ಹಾಕಿದ್ರು ತಿನ್ನೋದಕ್ಕೂ ಕಷ್ಟ. ನೋಡಿ, ಎಣ್ಣೆ ತುಪ್ಪ 2 ಬಿಸಿಯಾಗಿದೆ. ಈಗ ಮಸಾಲ ಪದಾರ್ಥಗಳನ್ನ ತೊಗೊಂಡಿದ್ದೀನಲ್ಲ, ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ದೊಡ್ಡ ಈರುಳ್ಳಿ 1 ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ. ಈ ಒಗ್ಗರಣೆಯಲ್ಲಿ ಈರುಳ್ಳಿ ಬೇಯೋದ್ರೊಳಗಡೆ ನಾವು ಒಂದು ಸ್ವಲ್ಪ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. 1-2 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ತೆಂಗಿನಕಾಯಿ, ಇದ್ರ ಜೊತೆಗೆ 1 ಕಪ್ ಹಾಲು, 1 ಟೇಬಲ್ ಸ್ಪೂನು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಬಾಡಿಸ್ಕೊಬೇಕಾಗುತ್ತೆ. ಅಷ್ಟರೊಳಗಡೆ ಅಕ್ಕಿನ ತೊಳ್ಕೊಳ್ಳೋಣ. ನೋಡಿ, 1/4 kg ಬಾಸುಮತಿ ರೈಸು, ಒಂದು ಅರ್ಧ kg ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ತೊಳೆದಿರೋ ರೈಸ್ನ ಒಗ್ಗರಣೆ ಸೇರಿಸ್ಕೊಂಡು 1 ನಿಮಿಷ ಬಾಡಿಸ್ಕೊಬೇಕು. ನಾನು 3/4 kg ಅಕ್ಕಿ ತೊಗೊಂಡಿದ್ದೀನಲ್ಲ, 1/4 ಲೀಟ್ರ್ ನೀರು ಹಾಕ್ಕೊತಾ ಇದ್ದೀನಿ. ಉದ್ದುರಾಗಿ ಆಗಬೇಕು ಅಂದರೆ 1/4 ಲೀಟ್ರ್ ನೀರು ಹಾಕ್ಕೊಬೇಕು. ಇದ್ರ ಜೊತೆಗೆ ಕುರ್ಮಕ್ಕೂ ಹಾಕಿರ್ತೀವಲ್ಲ, ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. 1-2 ಬಟಾಣಿ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೇನೂ ಮಾಡ್ಕೊಬೋದು. ಈಗ 1/4 ಲೀಟ್ರ್ ನೀರು ಹಾಕ್ಕೊತಾ ಇದ್ದೀನಿ. ನಾನು ಹೋದ್ಸಲ ಮಾಡಿದ್ದೆ ಕಾಯಿ ಹಾಲು ಹಾಕ್ಬಿಟ್ಟು ಮಾಡಿದ್ದೆ. ಈ ಸಲ ತೆಂಗಿನಕಾಯಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ, ಇದಾಗಿದೆ. ಈಗ ಇದನ್ನ 1-2 ಸಲ ಸಣ್ಣ ಉರಿಲಿ ಕೂಗಿಸ್ಕೊಂಡ್ರೆ ಸಾಕು. ಅಷ್ಟರೊಳಗಡೆ ಕುರ್ಮಾಗೆ ರೆಡಿ ಮಾಡ್ಕೊತೀನಿ. ಗೀ ರೈಸ್ ಆಯ್ತಾ ಇರಲಿ, ಕುರ್ಮಾಗೆ ರೆಡಿ ಮಾಡ್ಕೊಳೋಣ. ಇದು ಬಾಯಿ ಮುಚ್ಚಿಬಿಡಿ. ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಸಣ್ಣ ಉರಿಲಿ ಅದು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಗೀ ರೈಸ್ ಕೆಟ್ಟಿದ್ದೀನಿ, ಒಂದು ಕಡೆ ಆಗ್ತಾ ಇದೆ. ಈಗ ಕುರ್ಮಾಗೆ ರೆಡಿ ಮಾಡ್ಕೊಳ್ಳೋಣ. ಕುರ್ಮಾಗೆ ನಾನು ಕ್ಯಾರೆಟು, ಬೀನ್ಸು, ಬಟಾಣಿ, 1 ಕ್ಯಾಪ್ಸಿಕಮು, 1-2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು 1/4 ಭಾಗ ಬೇಯಿಸ್ಕೊಬೇಕಾಗುತ್ತೆ. ಇದು ಬೇಯೋದ್ರೊಳಗಡೆ, ತರಕಾರಿ ಎಲ್ಲ ಬೇಯೋದ್ರೊಳಗಡೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1 ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಒಂದು ಸಲ ಕೂಗೋದ್ರೊಳಗಡೆ ಬೇಯುತ್ತೆ. ಇದನ್ನು ಬೇಯ್ಕೊಳ್ಳಿ. ಅಷ್ಟರೊಳಗಡೆ ನಾನು ಮಸಾಲಾನ ರೆಡಿ ಮಾಡ್ಕೊಳ್ತೀನಿ. ಈಗ ಮಸಾಲೆಗೆ 1-2 ಟೇಬಲ್ ಸ್ಪೂನು ಎಣ್ಣೆ, 1 ಟೇಬಲ್ ಸ್ಪೂನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಈಗ ಮಸಾಲೆಗೆ ಗಸಗಸೆ, ಸ್ಟಾರ್ ಹೂವು, ಚಕ್ಕೆ, ಲವಂಗ, 1 ಪಲಾವ್ ಎಲೆ, ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಈಗ ತುಪ್ಪ ಮತ್ತು ಎಣ್ಣೆ 2 ಬಿಸಿಯಾಗಿದೆ. ಇದಕ್ಕೆ ಹಾಕ್ಕೊತಾ ಇದ್ದೀನಿ.
ಈಗ ಒಂದು 5ರಿಂದ 6 ಗೋಡಂಬಿ, ಒಂದೆರಡು ಟೊಮೊಟೊ, ದೊಡ್ಡ ಟೊಮೊಟೊ ಒಂದು 2 ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3 ಈರುಳ್ಳಿ. ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ನಾನು ಜಾಸ್ತಿ ಹಾಕೋದು ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಲೆಲ್ಲ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಬಾಡಬೇಕು. ಅಲ್ಲಿವರೆಗೂ ನಾವು ಬಾಡಿಸ್ಕೊಬೇಕು. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವತ್ತು RCB ಕಪ್ ಗೆದ್ದಿರೋದ್ರಿಂದ ನನ್ನ ಮಕ್ಕಳು ಏನಾದರೂ ಸ್ಪೆಷಲ್ ಮಾಡೋದು. ಆದರೆ ಸ್ವೀಟ್ ಏನೂ ಬೇಡ, ಗೀ ರೈಸು ಕುರ್ಮಾ ಮಾಡೋದು, ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ತುಂಬ ಸಿಂಪಲ್ಲು, ಬೇಗ ಮಾಡ್ಕೊಬೋದು. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ನಾನು ಯಾವ ರೀತಿ ಮಾಡಿದ್ದೀನಿ ಆ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡ್ಕೊಬೇಕು. ಅದಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಪುದೀನ, ಇದರ ಜೊತೆಗೆ 1 ಟೇಬಲ್ ಸ್ಪೂನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ. ಈ ಬಿಸಿ ಒಳಗಡೆ ಪುದೀನ ಎಲ್ಲನೂ ಚೆನ್ನಾಗಿ ಮಗ್ಗೊಳುತ್ತೆ. ಈಗ ಇದನ್ನು ಹಾಕ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ನೋಡಿ, ಎಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಆರಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕಾಗುತ್ತೆ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನು ನುಣ್ಣಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು. ಈಗ ರುಬ್ಬಿರೋ ಮಸಾಲಾನ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ನಾನು ಅದೇ ಬಾಣಲಿಲಿ ಬಾಡಿಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಬಾಡಿಸ್ಕೊಬೋದು. ಗೀ ರೈಸ್ ಹೊಂದಿದ ತಕ್ಷಣ ನಾವು ತುಪ್ಪದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಎಣ್ಣೆ, ತುಪ್ಪನ ಉಪಯೋಗಿಸ್ಕೊಂಡು ಮಾಡ್ಬೋದು. ಒಂದು 2 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಈಗ ತರಕಾರಿ, ಬೆಂದಿರೋ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ಇಂಥ ತರಕಾರಿಗಳನ್ನೇ ಹಾಕೊಬೇಕು ಅಂತ ಏನಿಲ್ಲ. ಓಕೆ ಗಾಯ್ಸ್, ಇವಾಗ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ? ಇದನ್ನು ನಮ್ಮ ಅಮ್ಮ ಹಾಕ್ತಾರೆ, ಬಿಡಲ್ಲ. ಎಂಥ ಜನ ನೋಡಿ, ನಾನು ಮಾಡಬೇಕಾದ್ರೆಲ್ಲ ತೊಂದರೆ ಕೊಡ್ತಾರೆ. ನನ್ನ ಮಕ್ಕಳೇ ನನಗೆ ತೊಂದರೆ ಕೊಡ್ತಾರೆ. ಈಗ ಮಿಕ್ಸಿ ತೊಳೆದಿದ್ದ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 3ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ಗೀ ರೈಸ್ ಕುರ್ಮಾ ರೆಡಿಯಾಗುತ್ತೆ. ವೆಜಿಟಬಲ್ ಕುರ್ಮಾ, ಗೀ ರೈಸು ಮತ್ತು ದೋಸೆ, ಚಪಾತಿ ಇದಕ್ಕೆಲ್ಲ ನಾವು ಕಾಂಬಿನೇಷನಾಗಿ ಯೂಸ್ ಮಾಡ್ಕೊಬೋದು. ಬೇಕಂದರೆ ತರಕಾರಿನ ಸಣ್ಣದಾಗಿ ಕಟ್ ಮಾಡ್ಬೋದು. ನಾನು ಸ್ವಲ್ಪ ದಪ್ಪನ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಗೀ ರೈಸ್ಗೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಆದಷ್ಟು ಕಡಿಮೆ ನನಗೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮಾತ್ರ ಹಾಕ್ಕೊಬೋದು. ಒಂದು ಸ್ವಲ್ಪ ತಿಂದು ನೋಡಾದ್ಮೇಲೆ ನಾವು ಹಾಕ್ಕೊಬೋದು. ಪಿಂಕ್ ಸಾಲ್ಟ್ ಹಾಕೋದ್ರಿಂದ ನಾನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ. ಯಾಕೆಂದರೆ ವೈಟ್ ಸಾಲ್ಟ್ಗಿಂತ ಪಿಂಕ್ ಸಾಲ್ಟ್ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಅನಿಸುತ್ತೆ. ಈಗ ಒಂದು ಸಲ ಕುದಿಲಿದು. ಈಗ ರೆಡಿ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಉದ್ದುದ್ದಾಗಿದೆ. ಇದೇ ರೀತಿ ಮಾಡ್ಕೊಬೇಕು.
ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬ ಕೆಂಪಾಗಿ ಕಾಣಿಸ್ತಾ ಇದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ಕುರ್ಮಾ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಕುರ್ಮಾ ಅಂತೂ ರೆಡಿ ಆಯಿತು. ಗೀ ರೈಸ್ ಜೊತೆ ಸರ್ವ್ ಮಾಡೋದೊಂದೇ ಇರೋದು. ಬನ್ನಿ ನನ್ನ ಮಗಳನ್ನ ಕೇಳೋಣ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ನೋಡಿ ಗೈಸ್, ನಮ್ಮ ಮತ್ತೆ ಇವತ್ತು ಗೀ ರೈಸ್ ಮಾಡಿದೆ. ಮಾಡ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳ್ತಾ ಇದ್ದೀನಿ. ನನ್ನ ಕೇಳ್ತಿದ್ದಾರೆ. ಸೊ ನಾನು ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ಮಾತ್ರ ಹೇಳು, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಟ್ರೈ ಮಾಡಬೇಕು ಅಂತ ಹೇಳು. ನೋಡೋಣ ಎಷ್ಟು ಕೊಡ್ತಾಳೆ ಪರ್ಸೆಂಟೇಜ್. ಪ್ಲೇನ್ ಗೀ ರೈಸ್ ನೈಸ್. ಒಂದು ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಚೆನ್ನಾಗಿದೆ. ಈಗ ಇದ್ರ ಜೊತೆ ಸಾಗು ಜೊತೆ ಅಲ್ಲ, ಅದೇನು ಕುರ್ಮಾ ಜೊತೆ ನಮ್ಮನೆ ಎಲ್ಲ ಚೆನ್ನಾಗಿದೆ ಗೈಸ್, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಉಪ್ಪು ಮಾತ್ರ ಕಮ್ಮಿ ಇರುತ್ತೆ. ಬಟ್ ಚೆನ್ನಾಗಿದೆ ಟೇಸ್ಟ್. ಉಪ್ಪಿನ ಬೇಕಂದ್ರೆ ಹಾಕೊಳ್ಳಿ. ಉಪ್ಪು ಬೇಕಷ್ಟೇ. ಈ ಕುರ್ಮಾಗ ಒಂಚೂರು ಉಪ್ಪು ಬೇಕು, ಅದು ಬಿಟ್ಟರೆ ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ಸ್ವಲ್ಪ ಉಪ್ಪು ಜಾಸ್ತಿ ತಿಂತಾರೆ ನನ್ನ ಮಗಳೇ ಆಗಲಿ ಇವರೇ ಆಗಲಿ. ನಮ್ಮನೆ ಎಲ್ಲ ತಿನ್ನೋದಿಲ್ಲ. ಚೆನ್ನಾಗಿದೆ ಗೈಸ್. ಎಷ್ಟು ಪರ್ಸೆಂಟೇಜ್ ಹೇಳಿ ಈಗ? ನಾನು ಕೊಟ್ಟಿದ್ನಲ್ಲ, ಈಗ ನೀನು ಹೇಳು. ನಾನು ಮಾಡಿದ್ ನಮ್ಮ ಮತ್ತೆ ಬರೀ 7 ಕೊಟ್ಟಿತ್ತು. ಈಗ ನೀನು ಹೇಳು. ಬಟ್ ಈಗ ಚೆನ್ನಾಗಿದೆ. ಉಪ್ಪು ಕಮ್ಮಿ ಇರೋದಕ್ಕೆ ಆ್ಯಕ್ಚುಲಿ ನಾವು ಜಾಸ್ತಿ ಉಪ್ಪು ತಿಂತೀವಲ್ಲ, ಅದಕ್ಕೆ ನಾನು 1.5 ಮೈನಸ್ ಮಾಡಿಬಿಟ್ಟು 8.5 ಕೊಡ್ತಾ ಇದ್ದೀನಿ ಗೈಸ್. ಉಪ್ಪು ನಮ್ಗಾದ್ರೆ ನಂಗೆ ಗೊತ್ತಿಲ್ಲ, ರಿವ್ಯೂ ಕೊಡ್ತಿರೋದು ನಾನು. ಹೌದಾ? ನನಗೆ ಟೇಸ್ಟಿಗೆ ನಾನು 10ಗೆ 8.5 ಗೈಸ್, ಬಿಕಾಸ್ ಆಫ್ ಉಪ್ಪು ಕಮ್ಮಿ ಇರೋದು. ನಾವೊಂದು ಸ್ವಲ್ಪ ಉಪ್ಪು ಕಡಿಮೆ ತಿನ್ನೋದು, ಹಾಗಾಗಿ ಇಷ್ಟು ಮಾಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು, ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನೈಸ್, ಸೂಪರ್ ಫ್ರೆಂಡ್ಸ್. ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ. ನೀವು ಒಂದು ಸಲ ಮಾಡಿ ಟೇಸ್ಟ್ ಹೇಗಿದೆ ಅಂತಂದ್ಬಿಟ್ಟು ನನಗೆ ರಿವ್ಯೂ ಕೊಡಿ. ಇವತ್ತು ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನನಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.